ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಬಾರೇನಿನಲ್ಲಿ ವಿಶ್ವಕರ್ಮ ಸಮುದಾಯದ ಪೂಜೆ ಇದೆ. ಸೊ ಅದಕ್ಕೆ ಇವಾಗ ಹೊರಟೆ, ಬೇಗ ಬೆಳಿಗ್ಗೆ ರೆಡಿಯಾಗಿ. ಸೊ ಅಲ್ಲಿ ಹೋಗಿ ಆದರೆ ನಾನು ಲೈವ್ ಮಾಡ್ತೇನೆ, ಇಲ್ಲಾದರೆ ನೋಡುವ, ವಿಡಿಯೋ ಮಾಡಿ ಹಾಕ್ತೇನೆ. ಸೊ ನಿಮಗೆಲ್ಲರಿಗೂ ಶುಭೋದಯ. ಎಲ್ಲರಿಗೂ ಹೇಗಿದ್ದೀರಿ ಎಲ್ಲರೂ? ಮತ್ತೆ ಸಿಗುವ, ಓಕೆ ಫ್ರೆಂಡ್ಸ್. ನಾನು ಇವಾಗ ಹೋಗ್ತಾ ಇದ್ದೇನೆ ಕನ್ನಡ ಸಂಘಕ್ಕೆ. ನನ್ನ ಹಸ್ಬೆಂಡ್ ಡ್ರಾಪ್ ಮಾಡ್ತಾ ಇದ್ದಾರೆ ನನಗೆ. ಇದು ಬಾರೇನಿನ ಮೇನ್ ಸಿಟಿ, ಅಂದರೆ ಕ್ಯಾಪಿಟಲ್ ಸಿಟಿ ಮನಾಮ. ಇದು ತುಂಬ ಕಂಜೆಸ್ಟೆಡ್ ಏರಿಯಾ. ಇಲ್ಲಿ ತುಂಬ ರೆಸ್ಟೋರೆಂಟ್ಗಳು ನೋಡಿ. ಇದು ಮೈಸೂರು ಭವನ, ಇದು ಬೃಂದಾವನ್ ಭವನ, ಬೃಂದಾವನ್ ರೆಸ್ಟೋರೆಂಟ್. ಇದು ನಮ್ಮದು ಓಲ್ಡ್ ಚರ್ಚ್, ಸೆಕ್ರೆಟ್ ಹಾರ್ಟ್ ಚರ್ಚ್ ಅಂತ. ಸೊ ಇದರ ಆ ಕಡೆ ಇನ್ನೊಂದು ರೆಸ್ಟೋರೆಂಟ್ ಇದೆ, ಸೆಂಟ್ರಲ್ ಕೆಫೆ ಅಂತ. ನಾವು ಚರ್ಚಿಗೆ ಬಂದರೆ ಯಾವುದಾದ್ರೂ ಒಂದು ರೆಸ್ಟೋರೆಂಟಿಗೆ ಹೋಗಿ ಚಹಾ ಕುಡಿಯೋದೇ ವಾಪಸ್ ಹೋಗಲ್ಲ. ಸೊ ಅಷ್ಟು ಇಷ್ಟ ನಮಗೆ ಈ 3 ರೆಸ್ಟೋರೆಂಟ್ಗಳು. ಸೊ ತುಂಬ ಕಂಜೆಸ್ಟೆಡ್ ಏರಿಯಾ. ಇಲ್ಲಿ ತುಂಬ ಜನರು ಇಲ್ಲೇ ವಾಸಿಸುವುದು, ಯಾಕಂದರೆ ಇಲ್ಲಿ ಹತ್ತಿರ ಎಲ್ಲ ತಗೊಂಡೋಗ್ಲಿಕ್ಕೆಲ್ಲ. ಇಲ್ಲೊಂದು ಮ್ಯಾಂಗ್ಳೂರ್ ಸ್ಟೋರ್ ಕೂಡ ಇದೆ ಚರ್ಚಿನ ಸೈಡಲ್ಲಿ. ಸೊ ನಮಗೆ ಎಂಥ ಮಂಗಳೂರಿನ ವಸ್ತು ಏನು ಬೇಕಾದರೂ ಸಿಗ್ತದೆ. ಮತ್ತು ಆ ರೆಸ್ಟೋರೆಂಟಿಗೆಲ್ಲ ಹೋದರೆ ನಾವು ತುಳುವಿನಲ್ಲೇ ಮಾತಾಡೋದು. ಮತ್ತು ಇದು ನೋಡಿ, ಎಷ್ಟು ನೋಡಲಿಕ್ಕೆ ಸಹ ಎಷ್ಟು ಹತ್ತಿರ ಬಿಲ್ಡಿಂಗ್ ನೋಡಿ. ತುಂಬ ಜನರು ಇಲ್ಲೇ ವಾಸಿಸುವುದು. ಅದರಿಂದ ತುಂಬ ಕಂಜೆಸ್ಟೆಡ್ ಏರಿಯಾ. ಇಲ್ಲಿಂದ ರೈಟಿಗೆ ಹೋದರೆ ಮುಂದೆ ತುಂಬ ಕ್ಲಬ್ಗಳಂದರೆ ಕರ್ನಾಟಕ ಕ್ಲಬ್ಬು, ಕನ್ನಡ ಸಂಘ, ಪಾಕಿಸ್ತಾನಿ ಕ್ಲಬ್ಬು, ಇಂಡಿಯನ್ ಕ್ಲಬ್ಬು, ಗೋವನ್ ಕ್ಲಬ್ಬು, ಗುಜರಾತಿ ಕ್ಲಬ್ಬು, ಎಲ್ಲ ಕ್ಲಬ್ಬುಗಳೆಲ್ಲ ಇಲ್ಲೇ ಒಟ್ಟಿಗೆ ಸೇರಿ ಇದ್ದಾರೆ. ಸೊ ಇದೊಂದು ಮೇನ್ ಏರಿಯಾ ನಮ್ಮದು. ನಾನಿವಾಗ ಇಲ್ಲಿ ಕನ್ನಡ ಸಂಘಕ್ಕೆ ರೀಚ್ ಆದೆ ನೋಡಿ. ಇದು ಕನ್ನಡ ಸಂಘ. ಮೇಲೆ ಇವಾಗ ಹೋಗ್ತಾ ಇದ್ದೇನೆ ಪೂಜೆ ಮಾಡುವ ಸ್ಥಳದಲ್ಲಿ. ನೋಡಬೇಕು ಇವಾಗ ಎಷ್ಟನೇ ಫ್ಲೋರಲ್ಲಿದ್ದಾರೆ ಅಂತ. ನಾನು ನಡ್ಕೊಂಡೇ ಹೋಗ್ತಾ ಇದ್ದೇನೆ ಮೇಲೆ. ಇದು ಕನ್ನಡ ಸಂಘ. ಇದು ನೋಡಿ, ಇಲ್ಲಿ ಹಾಲಲ್ಲಿ ಪೂಜೆ ಸ್ಟಾರ್ಟ್ ಆಗಿದೆ ನೋಡಿ. ನಟೇಶ್ ಅಂತ ನಮ್ಮ ಓಲ್ಡ್ ಆ್ಯಂಡ್ ಕ್ಲೋಸ್ ಫ್ರೆಂಡ್. ಮತ್ತು ಇಲ್ಲಿ ಭಜನೆ ಎಲ್ಲ ಸ್ಟಾರ್ಟ್ ಆಗಿದೆ. ಮಹಿಳೆಯರು ಭಜನೆ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ನಾನು ಜಾಸ್ತಿ ಮಾತಾಡಲ್ಲ, ನೀವೇ ನೋಡಿ ಆಯಿತಾ. ಇವರು ಇಸ್ಕಾನ್ ಗ್ರೂಪಿನವರು. ಇವರು ಕೂಡ ಭಜನೆ ಮಾಡ್ತಾ ಇದ್ದಾರೆ. ನೀವು ಕೇಳಿ, ನನಗೆ ಏನು ಹೇಳೋದು ಜಾಸ್ತಿ ನಾನು ಮಾತಾಡೋದಿಲ್ಲ. ಅದಕ್ಕೆ ತುಂಬ ಒಳ್ಳೆಯದಾಯಿತು ಕೇಳಲಿಕ್ಕೆ. ಇವರದ್ದೆಲ್ಲ ಭಜನೆ ಅಂದರೆ ತುಂಬ ಒಳ್ಳೆಯದಾಗ್ತದೆ ಕೇಳಲಿಕ್ಕೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಾನು ಕೇಳ್ತಾ ಇದ್ದೀನಿ, ವಿಡಿಯೋ ಕೂಡ ಚಾಲು ಇಟ್ಟಿದ್ದೀನಿ. ಮತ್ತು ಸ್ವಲ್ಪ ಲೈವ್ ಕೂಡ ಮಾಡ್ತಾ ಇದ್ದೇನೆಲ್ಲ ಮಾಡಿದ್ದಾರೆ. ಸೊ ತುಂಬ ಖುಷಿಯಾಯಿತು. ನೋಡಿ, ನಿಮಗೆ ನೋಡಿ ಮತ್ತು ಕೇಳಿ.